ಎಸ್, ಎಲ್ರಿಗೂ ನಮಸ್ಕಾರ. ಇಂದು ಮಾತಾಡ್ತಾ ಇರುವಂಥ ವಿಚಾರ ಬಂದು ಭಾರತದ ಆರ್ಥಿಕತೆ. ಭಾರತ ಈಗ 4ನೇ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವ ದೇಶವಾಗಿದೆ ಎಂದು ನೀತಿ ಆಯೋಗದ ಸಿಇಒ ಆಗಿರುವಂತಹ ಸುಬ್ರಹ್ಮಣ್ಯಂ ರವರು ಹೇಳಿದ್ದಾರೆ. ಜಪಾನ್ ದೇಶವನ್ನು ಹಿಂದಿಕ್ಕಿರುವ ಭಾರತ ಜಾಗತಿಕ ಮಟ್ಟದಲ್ಲಿ 4ನೇ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ದೇಶವಾಗಿದೆ ಎಂದು ಹೇಳಲಾಗ್ತದೆ. IMF ದತ್ತಾಂಶವನ್ನು ಉಲ್ಲೇಖಿಸಿದ ಭಾರತ ಸದ್ಯ $4 ಟ್ರಿಲಿಯನ್ ಅಂದರೆ 340 ಲಕ್ಷ ಕೋಟಿ ಆರ್ಥಿಕತೆಯನ್ನು ಹೊಂದಿರುವ ದೇಶ ನಮ್ಮ ಭಾರತವಾಗಿದೆ. ಮೊದಲನೇ ಸ್ಥಾನದಲ್ಲಿ ಅಮೆರಿಕಾ, 2ನೇ ಸ್ಥಾನದಲ್ಲಿ ಚೀನಾ, 3ನೇ ಸ್ಥಾನದಲ್ಲಿ ಜರ್ಮನಿ, 4ನೇ ಸ್ಥಾನದಲ್ಲಿ ಇಂಡಿಯಾ ಇರೋದನ್ನು ಅಂದರೆ ಭಾರತ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. 2024ರ ವೇಳೆಯಲ್ಲಿ ಭಾರತ 5ನೇ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ದೇಶವಾಗಿದ್ದು 2025ರ ವೇಳೆಗೆ ಭಾರತ 4ನೇ ಆರ್ಥಿಕತೆಯನ್ನು ಹೊಂದಿರುವ ಅತಿದೊಡ್ಡ ದೇಶವಾಗಿ ಹೊರಹೊಮ್ಮಿದೆ. ಮುಂದಿನ 3 ವರ್ಷಗಳಲ್ಲಿ ಅಥವಾ ಮುಂದಿನ 3.5 ವರ್ಷಗಳಲ್ಲಿ ಭಾರತ ಅತಿದೊಡ್ಡ 3ನೇ ಆರ್ಥಿಕತೆಯನ್ನು ಹೊಂದಿರುವ ದೇಶವಾಗುತ್ತೆ ಅಂತ ಸಹ ಹೇಳಲಾಗ್ತಿದೆ. ಹಾಗಾದರೆ 2013-14ರಲ್ಲಿ ಭಾರತದ ತಲಾ ಆದಾಯ $1,22,476 ರೂಪಾಯಿಯಿಂದ ಇಂದು ಪ್ರಸ್ತುತ 2024ರ ವೇಳೆಗೆ $2,45,293 ರೂಗಳಿಗೆ ಹೆಚ್ಚಳವಾಗಿರುವುದನ್ನು ಕಾಣಲಾಗ್ತಿದೆ. ಹಾಗಾದರೆ ನಮ್ಮ ಮುಂದಿನ ಪ್ರಶ್ನೆ, ಭಾರತ ಅಭಿವೃದ್ಧಿ ಹೊಂದಿದ ದೇಶ ಅಂತ ಹೇಳ್ಕೋಬೇಕಾದ್ರೆ ನಾವು ತಲಾ ಆದಾಯ ಅಂದರೆ ಪರ್ ಕ್ಯಾಪಿಟ ಇನ್ಕಮ್ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿರಬೇಕು, ಹಾಗಾದರೆ ಒಬ್ಬ ವ್ಯಕ್ತಿಯ ಆದಾಯ ಎಷ್ಟಿರಬೇಕು ಮುಂದಿನ ವರ್ಷಗಳಲ್ಲಿ? ಹಾಗಾದರೆ ಭಾರತ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಕೋಬೇಕಾದ್ರೆ ಭಾರತ 11,92,822 ರೂಗಳನ್ನು ಒಬ್ಬ ವ್ಯಕ್ತಿ ಹೊಂದಿದ್ದಾನೆ ಅಂತ ತಗೊಂಡ್ರೆ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಅಂತ ಹೇಳ್ಬೋದು ಅಂತ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಹೇಳಲಾಗ್ತದೆ. ಹಾಗಾದರೆ ಈ ಮುಂದಿನ 2047ರ ವೇಳೆಗೆ ಭಾರತವನ್ನು ನಾವು ವಿಕಸಿತ ಭಾರತ ಅಂದರೆ ಅಭಿವೃದ್ಧಿ ಹೊಂದಿದ ಭಾರತ ಅಂತ ಹೇಳಲಾಗ್ತಿದೆ. ಹಾಗಾದರೆ ಅಭಿವೃದ್ಧಿ ಹೊಂದಿದ ಭಾರತ ಅಂತ ಹೇಳಬೇಕಾದ್ರೆ ಭಾರತ ಮುಂದಿನ ವರ್ಷಗಳಲ್ಲಿ ಅಪ್ರಾಕ್ಸಿಮೇಟ್ಲಿ 12 lakh rupees ಪರ್ ಕ್ಯಾಪಿಟ ಇನ್ಕಮ್ನ ಒಬ್ಬ ವ್ಯಕ್ತಿ ಹೊಂದಿದರೆ ನಾವು ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶ ಅಂತ ಹೇಳ್ಬೋದು. ಇದು ಇಂದಿನ ಭಾರತದ ಆರ್ಥಿಕತೆಯ ಮುನ್ನೋಟ ಅಂತ ಹೇಳಲಾಗ್ತಿದೆ. ಥ್ಯಾಂಕ್ ಯು.